ಮಾನವ ರೂಪದ ದೇವತೆಗಳಾದ ರಾಘವೇಂದ್ರ ಸ್ವಾಮಿಗಳವರು ಸಶರೀರವಾಗಿ ಬೃಂದಾವನ ಪ್ರವೇಶವನ್ನು ಮಾಡಿ ಸುಮಾರು 353 ವರ್ಷ ಕಳೆದರೂ ಕೂಡ ವಿಶ್ವದ ಜನತೆಯ ಆಸೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡುತ್ತಾ ಕರದಲ್ಲಿಗೆ ಬಂದು ಪರೆಯುತ್ತಾ ವಿಶ್ವಗುರುಗಳೆಂಬ ತಮ್ಮ ಬಿರುದನ್ನು ಅನ್ವರ್ಥಗೊಳಿಸಿದ್ದಾರೆ ಅಲ್ಲವೇ? ಮಕ್ಕಳಿಗೆ, ತಾಯಿ ತಂದೆಯರಿಗೆ, ವೃದ್ಧರಿಗೂ, ಹಸುಗೂಸಿಗೂ, ನರಳುತ್ತಿರುವವರಿಗೂ, ಕಣ್ಣು ಕಳೆದುಕೊಂಡವರಿಗೂ, ಕೈಕಾಲಿಲ್ಲದವರಿಗೂ, ಜ್ಞಾನವಿಲ್ಲದವರಿಗೂ, ಭ್ರಾಂತಿ ದುಷ್ಟ ಪೀಡೆಯಿಂದ ಮಾನಸಿಕವಾಗಿ ರೋಧಿಸುತ್ತಿರುವವರಿಗೂ, ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ, ಶ್ರೀಮಂತರಿಗೂ ಬಡವರಿಗೂ, ಅಪಮೃತ್ಯುವಿನ ಪರಿಹಾರ ಇರುವವರಿಗೂ, ಏನೂ ಕೆಲಸವಿಲ್ಲದೆ ನೋವನ್ನು ಅನುಭವಿಸುತ್ತಿರುವವರಿಗೂ, ಒಂದಲ್ಲ ಒಂದು ಕಾರಣಕ್ಕೆ ಸಿಕ್ಕಿ ಹಾಕಿಕೊಂಡು ಬಲೆಯಿಂದ ಬೀಡಿಸಿಕೊಂಡು ಹೊರಬರುವುದಕ್ಕೆ ಕಾತರಿಸುತ್ತಿರುವವರಿಗೂ ಸಹಾಯದ ಹಸ್ತ ಚಾಚಿ ಕೈ ಬೀಸಿ ಕರೆಯುತ್ತಿರುವವರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯ ಕೈ ಬೀಸಿ ಕರೆಯುತ್ತಿದೆ. ಅಂಥ ಮಹಾಪ್ರಭುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನು ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ವಿಪ್ರಕ್ಷತ್ರ ವಿಡಂಗ್ರಿಜಾತ ಮುಖರಾನೇಕ ಪ್ರಜಾ ಸೇವಿತ ಶ್ರೀಮ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾದ್ರುವಂ ಮಂಗಳಂ ಕುರ್ಯಾದ್ರುವಂ ಮಂಗಳಂ. ಜಗತ್ತನ್ನು ಕಂಡಂಥ ಋಷಿಮುನಿಗಳ ಸಾಲಿಗೆ ಸೇರತಕ್ಕ ಮಹಾನುಭಾವರಾದ ಶ್ರೀರಾಘವೇಂದ್ರ ಸ್ವಾಮಿಗಳವರು ಪವಾಡಗಳು ವಿಶ್ವವಿಖ್ಯಾತ ಮಹಾಮಹಿಮರು ಅಂತ ಕೊಂಡಾಡಿಸಿಕೊಂಡವರು. ಅವರ ಹೆಸರೇ ಒಂದು ಪವಾಡ. ರಾಘವೇಂದ್ರ ಸ್ವಾಮಿಗಳು ಅಂದರೆ ಶ್ರೀರಾಮಚಂದ್ರ. ಹೆಸರಿಗೆ ನ್ಯಾಯ ಕೊಟ್ಟಂತೆ ಮಹಾಮಹಿಮರು ರಾಯರ ಪೂರ್ವಜರೆಲ್ಲ ವಿಶ್ವವಿಖ್ಯಾತ ವಿದ್ವಾಂಸ ಪಟ್ಟಿಗೆ ಸೇರಿದವರಾಗಿದ್ದರು. ಶ್ರೀರಾಯರ ಮುತ್ತಾತಂದಿರು ಕೂಡ ಶ್ರೀಕೃಷ್ಣದೇವರಾಯರಿಗೆ ರಾಜಗುರುಗಳಾಗಿ ಕಾರ್ಯನಿರ್ವಹಿಸಿದ್ದರು. ವೀಣಾವಿದ್ಯೆಯನ್ನು ತಿಳಿಸಿಕೊಟ್ಟವರು ಅವರೇ ಶ್ರೀಕೃಷ್ಣ ಭಟ್ಟರು. ತಾತ ಕನಕಾಚಲ ಭಟ್ಟರು ಮಹಾವಿದ್ವಾಂಸರು. ತಿಮ್ಮಣ್ಣ ಭಟ್ಟರು ಅವರ ತಂದೆ. ವಿಜಯೇಂದ್ರ ತೀರ್ಥರಿಂದ ಮಾನ್ಯರಾಗಿದ್ದ ವ್ಯಕ್ತಿ. ತಿಮ್ಮಣ್ಣ ಭಟ್ಟ ತಂದೆ ಆದರೆ ತಾಯಿ ಗೋಪಿಕಾಂಬದೇವಿ. ತಿರುಪತಿಯಲ್ಲಿ ನಾರಾಯಣ ಸೇವೆ ಮಾಡಿ ಶ್ರೀನಿವಾಸನ ವರಪ್ರಸಾದದಿಂದ ಅವತರಿಸಿದ ಮಹಾಮಹಿಮರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ವೀಣಾ ವೆಂಕಟನಾಥ ಅಂತಲೇ ಹೆಸರು ಕರೀತಾ ಇದ್ದಾರೆ ಅವ್ರನ್ನ. ವಿದ್ಯಾಭ್ಯಾಸ ಭಾವ ಲಕ್ಷ್ಮೀ ನರಸಿಂಹಾಚಾರ್ಯರ ಹತ್ರ ನಡೆಯಿತು. ಮುಂದೆ ಉನ್ನತವಾದ ಅಭ್ಯಾಸಕ್ಕೆಂದು ಶ್ರೀ ಸುಧೀಂದ್ರ ತೀರ್ಥರ ಹತ್ತಿರ ಬಂದರು. ವಿನಯವಂತಿಕೆಗೆ ಕಲಶಪ್ರಾಯವಾದವರ ಪತ್ನಿಯ ಹೆಸರು ಸರಸ್ವತಿ, ಮಗ ಲಕ್ಷ್ಮೀನಾರಾಯಣ. ಒಂದು ಚಿಕ್ಕ ಪ್ರಾಯದಲ್ಲಿ ಮದುವೆಯಾದರೂ ವಿದ್ಯಾಭ್ಯಾಸ ಅವರ ಅಭ್ಯಾಸಕ್ಕೆ ಅಡೆತಡೆ ಆಗದೆ ವಿವಾಹದ ನಂತರವೇ ಅವರ ವಿದ್ಯಾಭ್ಯಾಸ ಹೆಚ್ಚಿನದು ಆಗಿದ್ದು ಅಂತ ತಿಳ್ಕೊಳ್ಬೇಕು. ಪೂರ್ವಜನ್ಮದ ಕರ್ಮದ ಫಲವಾಗಿ ವಿಚಿತ್ರವಾದ ದಾರಿದ್ರ್ಯ ದೇವತೆ ಆವರಿಸಿಕೊಂಡಿತು ಅವರ ಸಂಸಾರಕ್ಕೆ. ಕಡು ಬಡತನ. ಕಲಿಯುಗದಲ್ಲಿ ಅಂತಹ ಬಡತನ ಅನುಭವಿಸಿದವರು ಇವರೇನು ಎಂಬಂತೆ ಇದೆ. ಕಲ್ಪವೃಕ್ಷ ಕಾಮಧೇನು ಎಂದು ಪ್ರಸಿದ್ಧರಾದವರ ನಮ್ಮಪ್ಪ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಕೇಳರಿಯದ ಬಡತನ. ಅರ್ಧ ಹೊಟ್ಟೆ ತುಂಬಿಸಿಕೊಳ್ಳಬೇಕಾದ್ರೆ ಒಂದು ವಾರದಲ್ಲಿ, ಅದು ಸಹ ಒಪ್ಪತ್ತಿನ ಊಟ, ಒಂದು ಒಪ್ಪತ್ತಿನ ಊಟಕ್ಕೆ ಒಂದು ವಾರ ಕಾಯಬೇಕಾಗುತ್ತೆ. ಯೋಚನೆ ಮಾಡಿ ನೀವು. ನಾವು ಕೇಳ್ತಾ ಇದ್ದೇವೆ, ಆದರೆ ಒಮ್ಮೆ ಅವರ ಚಿತ್ರಣವನ್ನು ಗಮನಿಸಿಕೊಂಡು ನೋಡಿದಾಗ ನಮಗದು ಸಾಧ್ಯವೇ? ಊಹಿಸಿಕೊಳ್ಳಿ. ಒಂದು ದಿನವಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷವಲ್ಲ, 4 ವರ್ಷ ಸತತವಾಗಿ. 4 ವರ್ಷ ಅಂದರೆ ಎಷ್ಟು? 1400 ದಿನಗಳು ಅದೇ ತರಹದ ಬಡತನ ಅನುಭವಿಸಿದ್ದಾರೆ ಎಂದರೆ ನಮ್ಮ ಕೈಯಲ್ಲಿ ಯೋಚನೆ ಮಾಡೋಕ್ಕೂ ಆಗುತ್ತಾ? ಸಾಧ್ಯವೇ? ಬಡತನದಲ್ಲೇ ಅವರ ಜ್ಞಾನಾರ್ಜನೆ ಬೆಳೆಸಿಕೊಂಡವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಬಡತನದಲ್ಲೂ ಅವರ ಮನಸ್ಥಿತಿ ಹೇಗಿತ್ತು ಅಂದರೆ, ದೇವರು ಓದುವುದಕ್ಕೆ, ಸಾಧನೆ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಎಂದು ಊಟದ ಸಮಯವನ್ನು ಹೆಚ್ಚಿನ ಸಮಯ ವಿದ್ಯಾಭ್ಯಾಸಕ್ಕೆ ಕೊಟ್ಟಿದ್ದರಂತೆ. ಅವರ ಸಹಧರ್ಮಿಣಿಯ ತಾಳ್ಮೆ ನೆನೆಸಿಕೊಳ್ಬೇಕ್ರಿ. ಅವರ ವಯಸ್ಸು ಎಷ್ಟು ಗೊತ್ತಾ? ಕೇವಲ 20 ವರ್ಷ. 20 ವರ್ಷದಲ್ಲೇ ಅವರ ವಿದ್ಯಾಭ್ಯಾಸದ ಮಟ್ಟ ಇದನ್ನೇ ನಾನು ನಿಮಗೆ ಪ್ರಥಮದಲ್ಲಿ ಹೇಳಿದ್ದು. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ಎಲ್ಲ ವಿದ್ಯೆಗಳಲ್ಲೂ ಪಾರಂಗತರಾಗಿದ್ದರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರು.
ಮಠದಲ್ಲಿ ಪಾಠ ಹೇಳಿಸಿಕೊಳ್ಳುವಾಗ ಇವರ ಹಸಿವೆಯನ್ನು ತೋರುಗೊಡುತ್ತಿರಲಿಲ್ಲವಂತೆ. ಯಾವಾಗಲೂ ಅಸನ್ಮುಖಿಯಾಗಿ ಮುಖದಲ್ಲಿ ಗಾಂಭೀರ್ಯ ನಗು ಯಾವಾಗಲೂ ಎದ್ದು ಕಾಣುತ್ತಿತ್ತಂತೆ. ಹರಕು ಬಟ್ಟೆ ಒಡೆದ ಪಾತ್ರೆ ಮನೆಯಲ್ಲಿ ಯಾರ ಮುಂದೆಯೂ ತೋರುಗೊಡುತ್ತಿರಲಿಲ್ಲ ಆ ಬಡತನ. ಭಗವಂತನನ್ನು ಒಂದು ಕ್ಷಣವೂ ನೆನೆಸಿಕೊಳ್ಳದ ಕಾಲವೇ ಇರಲಿಲ್ಲವಂತೆ. ಇವತ್ತು ಅವರ ಹೆಸರು ಹೇಳಿದರೆ ಸಾಕು, ಊಟಕ್ಕೆ ಕೊರತೆ ಇಲ್ಲ ಕಣ್ರಿ. ಆದರೆ ನಿಂತಲ್ಲೇ ಹೊನ್ನಿನ ಮಳೆಯನ್ನೇ ಕರೆಸುವಂಥ ಶಕ್ತಿ ಅವರಲ್ಲಿತ್ತು. ಆದರೆ ಪರಮಾತ್ಮ ಕೊಟ್ಟ ದಾರಿದ್ರ್ಯವನ್ನು ಸಂತೋಷದಿಂದ ಅನುಭವಿಸಲೇಬೇಕು ಎಂದು ದೃಢ ನಿರ್ಧಾರವನ್ನು ಮಾಡಿದರು. ಅವರ ಮನಸ್ಸಲ್ಲಿತ್ತು. ರಾಯರಿಂದ ಕಲಿಬೇಕಾಗಿದ್ದು, ರಾಯರ ಭಕ್ತರು ಎಂತಹ ಬಡತನ ಬಂದರೂ ಪರಮಾತ್ಮನನ್ನು ಮರೆಯದೆ ಸಂಯಮದಿಂದ ಹೇಗೆ ವರ್ತಿಸಬೇಕು ಎಂಬುದನ್ನು ನಾವು ಕಲಿಬೇಕಾದ ಪಾಠ. ಹೆಚ್ಚಿನ ವಿದ್ಯಾಭ್ಯಾಸಗಳು ನಡೆದಿದ್ದು ಕಡು ಬಡತನದಲ್ಲಿ. ವ್ಯಾಕರಣದಲ್ಲಿ ತಲಸ್ಪರ್ಶಿ ಪಾಂಡಿತ್ಯ. ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರಿಂದ ಮಹಾಭಾಷ್ಯಾಚಾರ್ಯ ಎಂಬ ಬಿರುದನ್ನು ಪಡೆದಂಥ ಅಗಮ್ಯ ಮಹಿಮರು ಕಣ್ರಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ಕೇವಲ 20ನೇ ವಯಸ್ಸಿನಲ್ಲಿಯೇ ಮಹಾವಿದ್ವಾಂಸರನ್ನು ಸೋಲಿಸಿದಂಥ ಮಹಿಮೆ ಇವರದಾಗಿತ್ತು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಇವರ ಉಸಿರು, ಜ್ಞಾನದ ಸಂಪತ್ತಿ ಅವರ ಆಸ್ತಿ. ಧನದ ಅಭಾವ ಇದ್ದರೂ ಕೂಡ ಶ್ರೀಮಂತಿಕೆ ವಿದ್ಯೆಗಾಗಿತ್ತು. ಸಂಸಾರದ ಜವಾಬ್ದಾರಿ ಅವರಿಗಿತ್ತು, ತುಂಬ ಇತ್ತು. ಮಠದಲ್ಲೇ ಪಾಠ ಪ್ರವಚನ ಇದ್ದರೂ ಕೂಡ ಹೆಂಡತಿ ಮಕ್ಕಳನ್ನು ತೊರೆದು ಊಟ ಎಂದೂ ಮಾಡುತ್ತಿರಲಿಲ್ಲ. ಮಠದಲ್ಲಿ ಮಕ್ಕಳಿಗೂ ಹೆಂಡತಿಗೂ ಊಟವನ್ನು ಕಾಡಿ ಬೇಡಿ ತೆಗೆದುಕೊಂಡು ಹೋಗಿ ಅವರ ಉದರವನ್ನು ತುಂಬಿಸಬೇಕೆಂಬ ಮನಸ್ಸೇ ಇರಲಿಲ್ಲವಂತೆ. ಯಾವತ್ತೂ ಯಾರ ಮುಂದೆಯೂ ಕೈ ಚಾಚಲಿಲ್ಲ, ತಮ್ಮ ದುಃಖವನ್ನು ತೋರ್ಗೊಡಲಿಲ್ಲ. ದಾರಿದ್ರ್ಯವನ್ನು ಮನಸ್ಸಿನಲ್ಲಿಯೇ ಅವರು ಅನುಭವಿಸಿದರು. ಇಂತಹ ದೊಡ್ಡ ಗುಣವಾಗಿತ್ತು. ಸುಧೀಂದ್ರ ತೀರ್ಥರು ಕರೆದು ಮಠಾಧಿಪತಿಯನ್ನು ಅವರ ಸ್ಥಾನವನ್ನು ವೆಂಕಟನಾಥರಿಗೆ ಬಿಟ್ಟು ಕೊಡುವುದರ ಮನಸ್ಸು ಮಾಡಿದ್ರು ಕೂಡ ಸಂಸಾರದ ಹೊಣೆ ಹೊತ್ತಂತ ಅವರ ಜವಾಬ್ದಾರಿಯನ್ನು ಸೂಕ್ಷ್ಮವಾಗಿ ಗುರುತಿಸಿಕೊಂಡರು ಶ್ರೀ ಸುಧೀಂದ್ರ ತೀರ್ಥರು. ಒಳಗೊಳಗೆ ಸಂತೋಷಪಟ್ಟರು. ಯಾಕೆಂದರೆ ಅವರ ಜವಾಬ್ದಾರಿ, ಆ ನಿಲುವು, ಅದು ಮಠಾಧಿಪತ್ಯನಿಗೆ ಇರಬೇಕಾದ ಮಹಾಗುಣ. ಸಂಸಾರವನ್ನು ಅರ್ಧದಲ್ಲೇ ಕೈಬಿಟ್ಟು ನಾನು ಒಬ್ಬನು ಮಠಾಧಿಪತಿ ಆಗಬೇಕೆಂಬ ಎಂದು ಕನಸನ್ನು ಕಾಣದೆ ಉತ್ತಮ ಗೃಹಸ್ಥರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಕೊಟ್ಟು ಜನತೆಗೆ ತೋರಿಸಿಕೊಟ್ಟರು. ಆದರೆ ಸಮಾಜಕ್ಕೆ ಇಂಥ ಮಹಾಮಹಿಮರು, ಮಹಾ ಋಷಿಗಳು ಬೇಕು, ಸತ್ಯವು ಉಳಿಯಬೇಕು, ಧರ್ಮಜ್ಞಾನಿ ಆಗಬಾರದೆಂದು ಸಾಕ್ಷಾತ್ ವಿದ್ಯಾಲಕ್ಷ್ಮಿ ಅವರಿಗೆ ದರ್ಶನ ಕೊಟ್ಟು ಮಂತ್ರವನ್ನು ಹೇಳಿ ವಿದ್ಯಾ ಸಾಮ್ರಾಜ್ಯದ ಸ್ಥಾನಕ್ಕೆ ಅವರ ಮನಸ್ಸಿಗೆ ಪ್ರೇರಣೆ ಮಾಡಿದವರು ಆ ಮಹಾಲಕ್ಷ್ಮೀ ದೇವಿ. ಲೋಕದ ಉದ್ಧಾರಕ್ಕೆ ನಿಮ್ಮ ಕಾಣಿಕೆ ಅಗತ್ಯವಿದೆ ಎಂದು ಹೇಳಿದಾಗ ಶ್ರೀ ಸುಧೀಂದ್ರ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡ್ತಾರಂತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ವೈಖರಿಯೇ ಒಂದು ಆಕರ್ಷಕ ಅಲ್ವೇನ್ರಿ. ಅವರ ತಾರುಣ್ಯ ಜೀವನ ಬರೀ ವಿದ್ಯಾರ್ಜನೆಯಲ್ಲಿ ಮೀಸಲಾಗಿತ್ತು. ಮುಂದೆ ಅವರು ಮಠಾಧಿಪತಿಗಳಾದರು. ಸ್ವಾರ್ಥಕ್ಕಾಗಿ ಬಯಸದೆ ಲೋಕದ ಹಿತಕ್ಕೋಸ್ಕರ. ಅದಕ್ಕಾಗಿಯೇ ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳವರು, ಶ್ರೀ ರಾಯರಿಲ್ಲ ಅಂದರೆ ನಮ್ಮ ಗತಿ ಏನಾಗ್ತಿತ್ತು? ಎಷ್ಟೇ ದುಃಖವಾಗಲಿ, ಎಷ್ಟೇ ಸುಖವಾಗಲಿ, ಶ್ರೀ ರಾಯರಲ್ಲಿ ಅರಿಕೆ ಮಾಡಿಕೊಂಡ್ರೆ ಮಾತ್ರ ನಮಗೆ ನಿಜವಾದ ಸುಖ. ಆ ದುಃಖ ಕೇಳರಿಯದಂತೆ ಮಂಜಿನಂತೆ ಕರಗಿ ಹೋಗುತ್ತದೆ. ಉದಾತ್ತವಾದ ಧ್ಯೇಯ ಅವರಾಗಿತ್ತು. ಪ್ರತಿ ಹಂತದಲ್ಲೂ ಲೋಕದ ಹಿತವೇ ಅವರ ಗುರಿಯಾಗಿತ್ತು. ಸದಾಕಾಲ ಜ್ಞಾನದ ಪ್ರಸಾರವೇ ಅವರ ಗುರಿ. ಜೀವನವಿಡೀ ಅವರ ಪಾಠ ಪ್ರವಚನ ಪರವಾಗಿ ನೂರಾರು ಶಿಷ್ಯರು ತಯಾರಾದರಂತೆ. ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ ನೀನೇ ಪರಮ ದಿಕ್ಕು ತಂದೆ ಅಂತ ಕೂಗಿದವರ ಕಣ್ಣಿನ ನೀರನ್ನು ಒರೆಸುತ್ತಿದ್ದರು ರಾಘವೇಂದ್ರ ಸ್ವಾಮಿಗಳವರು. ಅವರ ಶಾಸ್ತ್ರ ಗ್ರಂಥಗಳ ಹಿರಿಮೆ ಊಹೆಗೂ ಸಿಲುಕೋದಿಲ್ಲ. ಜ್ಞಾನದ ಪರಿಪಾಕ ಹೇಗಿತ್ತು ಅಂದರೆ ದಾಹದಲ್ಲಿದ್ದವರಿಗೆ ಅಮೃತದ ಪಾನದಂತಿತ್ತಂತೆ. ಅವರ ಗ್ರಂಥದ ವ್ಯಾಪ್ತಿ ಜಗತ್ತಿನೆಲ್ಲೆಡೆ ಕಂಪು ವ್ಯಾಪ್ತಿಯಾಗಿತ್ತಂತೆ. ಸ್ತೋತ್ರದ ಜಿಜ್ಞಾಸುಗಳಿಗೂ ಜ್ಞಾನದ ಪಿಪಾಸಿಗಳಿಗೂ ಸದಾಕಾಲ ಹರಿಯುತ್ತಿತ್ತು ಜಲದ ಧಾರೆ. ಅವರ ಸಂಚಾರ ಆ ಕ್ರಮ ಹೇಗಿತ್ತು ಅಂದರೆ ಹುಡುಕಿ ಬಂದ ಭಕ್ತರನ್ನು ಉದ್ಧಾರ ಮಾಡುವುದಲ್ಲದೆ ಭಕ್ತರಿದ್ದೆಡೆಗೆ ಹೋಗಿ ಸತ್ಕಾಲದಲ್ಲಿ ಅವರ ಅನುಗ್ರಹ ಮಾಡುತ್ತಿದ್ದರೆಂದರೆ ಅವರ ಸಂಚಾರದ ಕ್ರಮವೇ ಬಹಳ ಆಶ್ಚರ್ಯ ಹುಟ್ಟಿಸುತ್ತೆ.
ಹಿಂದೆ ರಾಜಕೀಯ ಗೊಂದಲಮಯವಾದ ಆ ಪ್ರವಾಹ ಕ್ರೂರ ಮಗುಗಳಿಗೆ ಅಸಾಧ್ಯವಾದ ಕಾಲದಲ್ಲೂ ಕೂಡ ನಿರಂತರ ಕಾರ್ಯದಲ್ಲಿ ತೊಡಗುತ್ತಿದ್ದರೆಂದರೆ ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಿರಿಮೆಗೆ ದೊಡ್ಡ ಕಲಶಪ್ರಾಯ ಅಲ್ಲವೇ? ಸುವ್ಯವಸ್ಥೆ ಇರುವ ಕಡೆ ತಂಗುವ ವ್ಯಕ್ತಿಗಳು ಸಾಕಷ್ಟು ಇರ್ತಾರೆ. ಅವ್ಯವಸ್ಥೆ ಇರುವ ಸ್ಥಳಗಳನ್ನು ಹುಡುಕಿಕೊಂಡು ಹೋಗಿ ಕಲ್ಪಿಸಿಕೊಂಡು ಆ ಸ್ಥಳವನ್ನೇ ಕಲ್ಪಿಸಿ ವ್ಯವಸ್ಥೆ ಪೂರ್ವಕ ಮಾಡ್ತಿದ್ರಂತೆ. ದೇಶಾದ್ಯಂತ ಸಂಚಾರದಲ್ಲಿ ತೊಡಗುತ್ತಿದ್ದರು. ಭಕ್ತರು ಇರುವುದೆಡೆಗೆ ಹೋಗಿ ಅನುಗ್ರಹ ಮಾಡುತ್ತಿದ್ದರು. ವ್ಯಾಪಕ ಪ್ರಮಾಣದಲ್ಲಿ ಅವರ ಕರುಣಾರ್ದ್ರ ದೃಷ್ಟಿಯಿಂದ ಬೀರುತ್ತಿದ್ದರು. ಅವರ ಬಳಿಗೆ ಯಾರೇ ಬರಲಿ ಬರೀ ಕೈನಲ್ಲಿ ಹಿಂದಿರುಗುತ್ತಿರಲಿಲ್ಲ, ತುಂಬಿಕೊಂಡೇ ಹೋಗುತ್ತಿದ್ದರಂತೆ. ಅವರ ವಿಶೇಷ ವೈಶಿಷ್ಟ್ಯ ಯಾವ ವಿವಾದಕ್ಕೂ ಒಳಗಾಗದೆ ಸಮಾಜದಲ್ಲಿ ನಗುಮುಖದಿಂದಲೇ ಹೊರಸೂಸುತ್ತಿದ್ದರಂತೆ. ವಿಧರ್ಮಿಯವರು ಕೆಟ್ಟ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸಿದರೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಗುಮುಖದಿಂದಲೇ ಪರಮಾತ್ಮನ ಪೂರ್ಣಾನುಗ್ರಹದಿಂದಲೇ ಅದನ್ನೆಲ್ಲ ಎದುರಿಸಿ ಅವರ ಮನ ಒಲಿಸಿಕೊಂಡು ಅವರಿಗೆ ಆ ಧರ್ಮದಲ್ಲೇ ಒಳ್ಳೆಯ ವ್ಯಕ್ತಿಯಾಗಿ ಮಾಡುವಂತೆ ತೋರ್ತಿದ್ರಂತೆ ಮಹಾನುಭಾವರು. ಶ್ರೀರಾಯರನ್ನು ನಂಬಿದವರೆಲ್ಲ ಉನ್ನತ ಮಟ್ಟಕ್ಕೆ ಏರಿದವರು ನಮ್ಮ ಮಂತ್ರಾಲಯದ ಮಹಾಪ್ರಭುಗಳ. ಅವರು ದಾಸ ಸಾಹಿತ್ಯಕ್ಕೆ ಯಾವ ರೀತಿ ಮನ್ನಣೆ ಕೊಟ್ಟರೆಂದರೆ ದಾಸ ಪಂಥಕ್ಕೆ ಆಶ್ರಯದಾತರಾಗಿದ್ದರಂತೆ. ಮಾತ್ರವಲ್ಲದೆ ಶ್ರೀ ಗುರುರಾಜರು ಶ್ರೀ ವ್ಯಾಸರಾಜರೇ ತಾವೆಂದು ತೋರಿಕೊಡಲೋ ಎಂಬಂತೆ ಸ್ವತಃ ಇಂದು ಎನೆಗೆ ಗೋವಿಂದ ನಿನ್ನೆಯ ಪಾದಾರವಿಂದವ ತೋರು ಮುಕುಂದನೆ ಎಂಬ ಪರಮ ಮಂಗಳಕರವಾದ ಉತ್ತಮ ಪದವನ್ನು ರಚಿಸಿ ದಾಸ ಸಾಹಿತ್ಯ ಭಂಡಾರಕ್ಕೆ ರತ್ನ ಕಲಶವಿಟ್ಟು ಆ ಪರಂಪರೆಗೂ ಪ್ರಚೋದನೆ ನೀಡಿದರಂತೆ. ಶ್ರೀ ವಿಜಯದಾಸರಿಂದ ಮುಂದುವರೆದು ಶಾಖೋಪಶಾಖಿಯಾಗಿ ಹಬ್ಬಿತಂತೆ ಈ ದಾಸ ಪರಂಪರೆ. ಮಂತ್ರಾಲಯ ಸಮೀಪದ ಚೀಕಲಪರಿ, ಉತ್ತನೂರು, ಮಾನವಿ, ಲಿಂಗಸೂಗೂರು, ಅದವಾನಿ, ಮೊದಲಕಲ್ಲು, ವೇಣುಸೋಮಪುರ ಮುಂತಾದ ಸ್ಥಳಗಳಲ್ಲಿ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ ದಾಸರೇ ಮೊದಲಾದವರು, ಹರಿದಾಸ ಶ್ರೇಷ್ಠರು ಎಲ್ಲರೂ ಕೂಡ ಇವರನ್ನು ಕಂಡವರು. ಇವರ ಪಾದದ ಬಳಿಯಲ್ಲಿ ಬಿದ್ದು ಶರಣಾರ್ಥಿಯಾಗಿ ಬೇಡಿಕೊಂಡವರು. ಅಂತಹ ಕಾಲದಲ್ಲಿ ಪ್ರಾಕೃತ ಭಾಷೆ ಅಂದರೆ ಸಂಸ್ಕೃತದಲ್ಲೇ ಎಲ್ಲರೂ ಮಾತನಾಡ್ತಾಯಿದ್ರು, ಮಠಾಧಿಪತಿಗಳಾಗಲಿ ಯಾರೇ ಆಗಲಿ. ಆದರೆ ಇವರ ನಿಲುವು ಏನೆಂದರೆ ಪ್ರಾಕೃತ ಭಾಷೆ, ಅಪ್ರಾಕೃತ ಭಾಷೆ ಅದು ಮುಖ್ಯವಲ್ಲ, ಒಳಗಿನ ಸಾರ ಬಹಳ ಮುಖ್ಯ. ಭಗವಂತನನ್ನು ಅರಿವು ಮಾಡಿಕೊಡೋದಕ್ಕೆ ಸಾಹಿತ್ಯ ಭಗವಂತನನ್ನು ತಿಳಿಯುವುದೇ ಪರಮ ಉದ್ದೇಶ. ಅವನನ್ನು ನೀವು ಸಾಹಿತ್ಯದಲ್ಲಿ ಕರೆದರೂ ಕೂಡ ಅವನು ಹೋಗೊಡುತ್ತಾನೆ. ಇದಕ್ಕೆ ಪ್ರಾಕೃತ ಭಾಷೆಯೇ ಮುಖ್ಯವಲ್ಲ ಎಂದು ತೋರಿಸಿಕೊಟ್ಟವರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ನಾವು ಊಟ ಮಾಡುವ ಅನ್ನ, ಕುಡಿಯುವ ನೀರು, ಬೆಳೆಸಿಕೊಳ್ಳುವ ಜ್ಞಾನ ಎಲ್ರಿಗೂ ಅವಶ್ಯಕತೆ ಇದೆ. ಜ್ಞಾನ ಒಂದು ಕೋಮಿಗೆ ಮೀಸಲಾಗಿರಬಾರದು. ಈ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಜ್ಞಾನದ ಧಾರೆ ಎರೆದು ಎಲ್ಲ ಕೋಮದ ಜನರನ್ನು ಉನ್ನತ ಮಟ್ಟಕ್ಕೆ ಏರಿಸಿದವರು ನಮ್ಮ ಶ್ರೀ ರಾಘವೇಂದ್ರ ಪ್ರಭುಗಳು. ಶತಮಾನ ಕಳೆದರೂ ಕೂಡ ಅವರ ಪ್ರಭಾವ ಕಿಂಚಿತ್ತು ಕಡಿಮೆ ಆಗದೆ ಭಕ್ತಿಯ ಕಡೆಗೆ ಕಿವಿಕೊಟ್ಟವರು ಮಹಾನುಭಾವರು. ಜೀವಿಸಿರುವಾಗಲೇ ಸಮಾಜವನ್ನು ಸಾಕಷ್ಟು ಉದ್ಧಾರ ಮಾರ್ಗವನ್ನು ತೋರಿದ ರಾಘವೇಂದ್ರ ಪ್ರಭುಗಳು ಇಂದಿಗೂ ಭರವಸೆಯ ಬೆಳಕನ್ನು ಚೆಲ್ಲಿ ನೊಂದವರೆಲ್ಲ ಮಂತ್ರಾಲಯ ಕಾಣುತ್ತಿದ್ದಾರೆ ಎಂದರೆ ಆಶ್ಚರ್ಯವಲ್ಲವೇ? ಕರುಣಾಸಮುದ್ರರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೊಂದವರ ಕಷ್ಟಕ್ಕೆ ಬಹಳ ಬೇಗ ಕರಗುತ್ತಾರೆ ಕಣ್ರಿ. ಅವರ ಹೆಸರು ಹೇಳಿಕೊಂಡೆ ಸಾಕು. ಜೀವನ ನಡೆಸಿದರೆ ಯಾವ ಕಾಲದಲ್ಲೂ ಕುಂದು ಕೊರತೆ ಇಲ್ಲದಂತೆ ಎಷ್ಟೋ ದುಃಖ ಪರಿಹಾರ ಆಗುತ್ತದೆ. ಇದಕ್ಕೆ ರಾಯರ ಭಕ್ತರು ಎಷ್ಟೋ ಜನ ಸಾಕ್ಷಿ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ. ಕಲ್ಪವೃಕ್ಷ ನಿಂತಲ್ಲ ನಿಂತು ಮಹಿಮೆ ತೋರಿದರೆ ಕಾಮಧೇನು ಸಂಚಾರದಿಂದ ಮಹಿಮೆ ತೋರಿಸಿಕೊಡುತ್ತದೆ ಎಂದರೆ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಕಾಮಧೇನು ಅಂದರೆ ಗ್ರಂಥಗಳ ಮೂಲಕ ಪ್ರತಿಯೊಬ್ಬರ ಮನವಿಯಲ್ಲೂ ರಾಯರ ಸ್ಮರಣೆ ಕೇಳುತ್ತಿದೆ ಎಂದರೆ ಶ್ರೀರಾಯರ ಮಹಿಮೆ ಎಷ್ಟು ವರ್ಣಿಸಲು ಸಾಧ್ಯ ಹೇಳಿ. ಸತ್ಯದ ದಾರಿಯಲ್ಲಿ ಧರ್ಮಾಚರಣೆ ಮಾಡಿದರೆ ಎಷ್ಟು ಎತ್ತರಕ್ಕೆ ಬೇಕಾದರೂ ಗುರಿ ಮುಟ್ಟಬಹುದು ಎಂದು ತೋರಿಸಿಕೊಟ್ಟವರು ಆಪದ್ಬಾಂಧವ ಅನಾಥ ರಕ್ಷಕ ರಾಘವೇಂದ್ರ ಸ್ವಾಮಿಗಳವರು. ತಮ್ಮ ಬದುಕಿನ ಪ್ರತಿ ಹಂತದಲ್ಲೂ ಸತ್ಯ ಧರ್ಮವನ್ನು ತೋರಿಸಿಕೊಟ್ಟವರು.
ಅವರ ಕಥೆಯನ್ನು ಚೆನ್ನಾಗಿ ಕೇಳಬೇಕೆನ್ರಿ. ದಾರಿದ್ರ್ಯಾದಿ ದುಃಖಗಳನ್ನು ಯಾರ ಹತ್ತಿರವೂ ಹೇಳಿಕೊಳ್ಳದೆ ಕೈ ಚಾಚಿ ಧೀಮಂತರಾಗಿ ಬದುಕಿ ತೋರಿಸಿಕೊಟ್ಟವರು ಶ್ರೀ ಪ್ರಭುಗಳು. ಮತ್ತೊಬ್ಬರ ಹೊರೆಯನ್ನು ಇಳಿಸಬೇಕೇ ಹೊರತು ಎಂಥ ಪರಿಸ್ಥಿತಿಯಲ್ಲೂ ಮತ್ತೊಬ್ಬರಿಗೆ ಹೊರೆಯಾಗದೆ ಬದುಕಬೇಕು ಎಂಬ ಹಿತೋಕ್ತಿಯನ್ನು ತೋರಿಸಿಕೊಟ್ಟವರು ನಮ್ಮ ಪ್ರಭುಗಳು. ಬಂದವರಿಗೆ ಸಾಂತ್ವನ ದಾರಿ ತೋರಿಸಿ ಜೀವನಕ್ಕೆ ದಾರಿ ಮಾಡಿಕೊಡುವ ವ್ರತವನ್ನು ಇಂದಿಗೂ ಶ್ರೀರಾಯರು ಆಚರಿಸುತ್ತಿದ್ದಾರೆ ಅಲ್ಲವೇ? ಎಷ್ಟೋ ಜನರಿಗೆ ಧರ್ಮದ ಮೇಲೆ ಭರವಸೆ ಬಂತು, ಆಗ ಸತ್ಯವಾದ ಭಗವಂತನ ಮೇಲೆ ಭರವಸೆ ಬಂತು, ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಯಿತು. ಅವರ ವೈಭವದ ಮುಖ ಒಂದು ಕಡೆ ಇದ್ದರೆ ನೊಂದವರ ನೋವನ್ನು ತಾವು ಅನುಭವಿಸಿ ನೋವನ್ನು ಉಪಶಮನ ಮಾಡಿ ಅಮೃತಧಾರೆಯನ್ನು ಎಳೆಯುತ್ತಿದ್ದಾರೆ ಶ್ರೀ ರಾಘವೇಂದ್ರ ಪ್ರಭುಗಳವರು. ಕೆಲವೊಮ್ಮೆ ಸಿಬ್ಬಂದಿಗಳಿಂದ ಕೆಲವು ಘರ್ಷಣದ ಪ್ರಸಂಗವೇ ಬಂತಂತೆ. ಮತ್ತೊಬ್ಬ ಯತಿವರೇಣ್ಯರಾದ ಶ್ರೀ ಯಾದವೇಂದ್ರ ತೀರ್ಥರು ಅವರ ಪೀಠಾಧಿಪತಿಗಳಾಗಬೇಕು ಅಂತ ಅವರ ಶಿಷ್ಯಂದಿರು, ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೀಠಾಧಿಪತಿಯಾಗಬೇಕಂತ ಇವರ ಶಿಷ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿವಾದದಲ್ಲಿದ್ದಾಗ ಮಠದಲ್ಲಿ ದೊಡ್ಡ ಗಲಾಟೆಯ ತಾಂಡವೇ ಏರ್ಪಟ್ಟಾಗ ರಾಜಕೀಯದ ಮನೋಭಾವನೆಯಿಂದಾಗಿ ವಿರಸ ಉಂಟಾದಾಗ ಸನ್ನಿವೇಶ ಸೃಷ್ಟಿಯಾದಾಗ ಶ್ರೀರಾಯರ ಶಿಷ್ಯರು ನಮ್ಮ ಗುರುಗಳಿಗೆ ವೇದಾಂತ ಸಾಮ್ರಾಜ್ಯದ ಪಟ್ಟಬೇಕೆಂದು ಹಠಬಿದ್ದಾಗ ಶ್ರೀರಾಯರ ಮಾತೇನು ಗೊತ್ತಾ? ಇನ್ನೂ ರಾಯರಿಗೆ ಚಿಕ್ಕ ವಯಸ್ಸಿನ ತರುಣರು, ಅವಾಗ ಎಷ್ಟು ಗೊತ್ತಾ, 23-24 ವರ್ಷದ ತಾರುಣ್ಯ. ಸನ್ಯಾಸಿ ಜೀವನದ ಮಾನಸಿಕ ಸ್ಥಿತಿ ಈಗ ಹೇಗಿರುತ್ತದೆ ಸ್ವಲ್ಪ ಊಹೆ ಮಾಡಿ. ಶ್ರೀರಾಯರು ಹೇಳಿದರು, ಯಾರೂ ಗಲಾಟೆ ಮಾಡಿಕೊಳ್ಳಬೇಡಿ, ನಮಗೆ ಬೇಕಾದದ್ದು ಭಗವಂತನ ಸೇವೆ, ಭಗವದ್ಭಕ್ತರ ಸೇವೆ ಮುಖ್ಯ. ಪೀಠಾಧಿಪತಿ ಸ್ಥಾನ ಯಾದವೇಂದ್ರರಿಗೆ ಇರಲಿ, ನಮಗೆ ಬೇಡ ಎಂದು ಸಂತೋಷದಿಂದ ಹೇಳಿಕೆ ಕೊಟ್ಟಾಗ ಈ ತ್ಯಾಗದ ಮನೋಭಾವನೆ ಜೀವನ ಪೂರ್ತಿ ನಾವು ಕಾಣುತ್ತೇವೆ. ಇಂಥ ಮಹಾಮಹಿಮರು ಆಗ ಯಾದವೇಂದ್ರರು ಹೇಳ್ತಾ ಇದ್ದಾರಂತೆ, ಶ್ರೀರಾಯರ ಮನೋಧಾರಣಿಯ ತ್ಯಾಗದ ಹಿರಿಮೆ ಅವರನ್ನು ಚಿಕ್ಕದಾಗಿ ಮಾಡಿ, ದಯವಿಟ್ಟು ನಮಗೆ ರಾಮನ ಸೇವೆ ಸಾಕು, ದಯಮಾಡಿ ನೀವೇ ಈ ಪೀಠಕ್ಕೆ ಅರ್ಹರು ಎಂದು ಕೈಕೊಟ್ಟು ಪೀಠದಲ್ಲಿ ಕುಳ್ಳಿರಿಸುತ್ತಾರಂತೆ. ಶ್ರೀರಾಯರಿಗೆ ಜಾತಿಯ ದ್ವೇಷ ಇಲ್ಲದೆ ಸಾಸಿವೆ ಕೊಟ್ಟ ಭಕ್ತನನ್ನು ಉದ್ಧಾರ ಮಾಡಿದ್ದಾರೆ, ಮಾಂಸವನ್ನು ಕೊಟ್ಟ ವಿಧರ್ಮಿಯನ್ನು ಅನುಗ್ರಹ ಮಾಡಿದ್ದಾರೆ. ಇದಲ್ಲವೇ ಶ್ರೀರಾಯರ ಕಾರುಣ್ಯ. ರತ್ನಹಾರ ಕೊಟ್ಟ ರಾಜನನ್ನು ಸಮದೃಷ್ಟಿಯಿಂದ ನೋಡಿದ್ದಾರೆ. ಈಗಿನ ಸಮಾಜಕ್ಕೆ ಇದೆಲ್ಲವೇ ಬೇಕಾಗಿರುವುದು. ಸಾಸಿವೆ, ಮಾಂಸ, ಒಣಗಿದ ಮರ, ರತ್ನಹಾರ ಇದೆಲ್ಲವೂ ಕೇವಲ ಔಪಚಾರಿಕ. ಆದರೆ ಅವರು ಕೇಳುವುದು, ಅಪೇಕ್ಷಿಸುವುದು ಭಗವದ್ಭಕ್ತಿಯನ್ನು. ಇವತ್ತು ಸಹ ರಾಯರ ಭಕ್ತರೇ. ರಾಯರ ಜೀವನವೆಂದು ತಿಳಿದು, ರಾಯರ ಜೀವನವು ಚೆನ್ನಾಗಿ ತಿಳಿದು ಅಭ್ಯಸಿಸಿದರೆ ಇಹ ಪರಗಳಲ್ಲಿ ಸಾಧಿಸಿ ಇಹದಲ್ಲಿ ಸಂತೋಷವಾಗಿ ಜೀವನ ನಡೆಸುವಂತೆ ಆಗುತ್ತದೆ. ಇದು ಸತ್ಯ. ಇಂದಿನ ಸಮಾಜದಲ್ಲಿ ದುಷ್ಟರ ಕೂಟವೇ ಏರ್ಪಟ್ಟಿರುವಾಗ ಅದರಿಂದ ದೂರ ಸರಿಸಬೇಕಾದರೆ, ದುಷ್ಟರನ್ನು ಪಡಿಬೇಕಾದರೆ ಶ್ರೀರಾಯರ ಅಭಯಸ್ಥ ನಮಗೆ ಬೇಕೇ ಬೇಕು ಅಲ್ಲವೇ? ಇಡೀ ಜಗತ್ತಿನಲ್ಲಿ ಅವರ ಹೆಸರು ಮನೆ ಮಾತಾಗಿದೆ. ಮನದ ದೇವರಾಗಿದ್ದಾರೆ. ಅವರ ಹೆಸರಿನ ಶಕ್ತಿಯಿಂದಲೇ ರಾಜ್ಯಾದ್ಯಂತ, ದೇಶಾದ್ಯಂತ, ದೇಶ ವಿದೇಶಗಳಲ್ಲೂ ಅವರ ಹೆಸರಿನ ಮಠವು ರಾರಾಜಿಸುತ್ತಿದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹೇಳೋದಾದರೆ ರಾಯರ ಮಠಕ್ಕಿಂತ ರಾಯರು ಮಾತ್ರ ನಮ್ಮ ಮನದಲ್ಲಿ ಇದ್ದರೆ ಸಾಕು. ನಾಸ್ತಿಕರಿಂದ ಆಸ್ತಿಕರವರೆಗೂ ಪ್ರತಿಯೊಬ್ಬರೂ ಗೌರವಿಸುತ್ತಾ ಬಂದಿದ್ದಾರೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನು. ಕೊನೆಯಲ್ಲಿ ಹೇಳೋದಾದರೆ ಜ್ಞಾನ, ವೈರಾಗ್ಯ, ತಪಮೂರ್ತಿಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಲೋಕ ಕಲ್ಯಾಣಕ್ಕಾಗಿಯೇ ಧರೆಗುದಿಸಿದ ದೇವತೆಗಳು. ಮಾನವೀಯತೆಯ ಸಾಕಾರ ಮೂರ್ತಿಗಳಾದ ಅವರಿಗೆ ಮಾನವ ಜನಾಂಗದ ಬಗ್ಗೆ ಅಪಾರ ದಯೆ, ಕಾರುಣ್ಯ ಎಲ್ಲವೂ ತುಂಬಿ ತುಳುಕುತ್ತಿದೆ. ಅಂತ ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನು ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತಸ್ಯ ಸುಖಂ ಕಿಂಚನ ಕಿಂಚಿಷ್ಟಾರ್ಥ ಸಮೃದ್ಧಿರೇವ ಕಮಲನಾಥ ಪ್ರಸಾದೋದಯಾತ್
ಕೀರ್ತಿರ್ದಿಗ್ವಿದಿತ ವಿಭೂತಿರತುಲ ಸಾಕ್ಷಿ ಹಯಾಸ್ಯೋತ್ರ ಹಿ ಸಾಕ್ಷಿ ಹಯಾಸ್ಯೋತ್ರ ಹಿ ಸಾಕ್ಷಿ ಹಯಾಸ್ಯೋತ್ರ ಹಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.